ಉರಿವ ಹಕ್ಕಿಗೆ ಮೈಯೆಲ್ಲ ನಾಲಗೆ, ಬೀಸುವ ಗಾಳಿಗೆ ಮೈಯೆಲ್ಲ ಕೈ. ಗುಹೇಶ್ವರ ನಿಮ್ಮ ಶರಣರಿಗೆ ಸರ್ವಾಂಗಲಿಂಗ. ಪ್ರಾತಸ್ವಾಮಿಯರಾದ ಬಸವಾದಿ ಪ್ರಮಥರನ್ನು ಕಟ್ಟು ಮುರುಗೇಶ್ವರನ ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ತೊಂಡೂರು ಪ್ರಭುದೇವ ಜೈನಮಠದ ಪರಮಪೂಜ್ಯ ಪ್ರಭು ಸ್ವಾಮಿಗಳ ಶ್ರೀಪಾದಂಗಳಲ್ಲಿ ಭಕ್ತಿ ಪ್ರದರ್ಶನವಾಗಿ ಮತ್ತು ನಮ್ಮ ಕಣ್ಕುಬ್ಬಿ ಮುರುಗೇಶಪ್ಪನವರು ಜಯದೇವ ದಾವಣಗೆರೆ ಅವರಲ್ಲಿ ನಮ್ಮ ನಿರೂಪಕರಾದಂಥ ಬಸವರಾಜನಲ್ಲಿ ವ್ಯವಸ್ಥಾಪಕರಾದಂಥ ಜಂಬೈನವರಲ್ಲಿ ಈ ವಧುವರ್ಗ ಮಾಹಿತಿ ಕೇಂದ್ರ ಸುಸಜ್ಜಿತವಾಗಿ ಸಂಘಟನೆ ಆಗಬೇಕು ಅಂತ ಬಯಸಿದ ಎಲ್ಲ ಜಂಬೈನವರ ಬಸವೇಶ್ವರ ವಧುವರರ ಮಾಹಿತಿ ಕೇಂದ್ರದ ಬೆಳವಣಿಗೆಗೆ ಈ ಸಮಾವೇಶಕ್ಕೆ ಕಾರಣರಾದಂಥ ಎಲ್ಲ ಕಾರ್ಯಕರ್ತರಲ್ಲಿ ಶ್ರೀಮಠದ ಸಂಪರ್ಕದಲ್ಲಿ ನೆರೆದಿರುವಂಥ ಎಲ್ಲ ವಧುವರರನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಬಂದಂಥ ಪೋಷಕರಲ್ಲಿ ವಧುವರರಲ್ಲಿ ಎಲ್ಲರಿಗೂ ಕ್ಷಮಿಸೋಣ. ಒಂದೆರಡು ಘಟನೆಗಳನ್ನು ನಿಮ್ಮ ಮೇಲೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ವ್ಯವಸ್ಥಾಪಕರಾದಂಥ ಜಂಬೈನವರು. ನೀವು ಜೀವನದಲ್ಲಿ ಯಾವತ್ತೂ ಅವ್ರನ್ನ ಮರೆಯಲ್ಲ. ಎರಡು ಕಾರಣಕ್ಕೆ ಅವ್ರನ್ನ ಮರೆಯಲ್ಲ. ಒಂದು ಕಾರಣ, ನಿಮ್ಮ ಮನೆತನಕ್ಕೆ ಒಳ್ಳೆ ವಧು ಒಳ್ಳೆ ವರ ಸಿಕ್ಕರೆ ಎಂಥ ಪುಣ್ಯಾತ್ಮಪ್ಪ ನನಗೆ ಹೆಂಗೋ ಹುಡುಗ ಕೊಟ್ಟ ಅಂತ ಜಂಬೈನ ನೆನೆಸ್ಕೋದಿಲ್ಲ. ಇನ್ನೊಂದು ಕಾರಣ, ಏನಾದರೂ ವ್ಯತ್ಯಾಸ ಆದರೆ ನೆನೆಸ್ಕೊಳ್ಳೋದೆ ಯಾರು ಮದುವೆ ಮಾಡಿಸಿದ್ದಲ್ಲ ಹೇಳೋದು. ಭಾಳ ಉಭಯ ಕಷ್ಟ, ಸಂಕಟ ಅಂತಾರಲ್ಲ. ನಾನು ಬೆಂಗಳೂರು ಬಸ್ಸು ಕೇಂದ್ರದಲ್ಲಿ ಇದ್ದಾಗ ಅಲ್ಲಿನ ಜಗತ್ತೂಳ್ ನಂಬರ್ ನನಗೆ ಬೇಗ ಕೇಳಿದ್ರೆ ಹೇಳ್ತಿದ್ದಿಲ್ಲ, ಜಂಬೈ ನಂಬರ್ ಕೇಳ್ತಿದ್ರೆ ಹೇಳ್ತಿದ್ದೆ. ಏಕೆಂದರೆ ಯಾರನ್ನ ಬರಲಿ ಗಾಂಧಿನಗರದ ಬಸ್ಸು ಕೇಂದ್ರಕ್ಕೆ ಜಂಬೈನಲ್ಲಿದ್ದಾರ ಅಂತ ಕೇಳ್ಕೊಂಡು ಬರ್ತಾ ಇದ್ದಾರೆ. ಯಾರ ಫೋನ್ ನಂಬರು ಕಂಟೆಸ್ಟ್ ಆಗಿದ್ದಿಲ್ಲ ನನಗೆ. 9448011825 ಜಂಬೈ ನಂಬರ್ ಕಂಟೆಸ್ಟ್ ಅಲ್ಲ ನನಗೆ. ಏಕೆಂದರೆ ಎಲ್ಲ ಬರೋರು ಅಷ್ಟು ಬೆಂಗಳೂರಿನ ನಗರದಲ್ಲಿ ವಧುವರರ ಬಗ್ಗೆ ಬೇಡಿಕೆ. ದಿನಕ್ಕೆ ಒಂದು 10-20 ಜನ ಜಂಬೈನಲ್ಲಿದ್ದಾರ ಒಂದು ದೊಡ್ಡ ಫೈಲ್ ಹಿಡ್ಕೊಂಡು ಅದರಲ್ಲಿ ಈ ವಧುವರರ ಫೋಟೋ ಹಿಡ್ಕೊಂಡು ಅವ್ರ ಬಯೋಡಾಟಾ ಇಟ್ಕೊಂಡು ಕೆಲವರು ಒಡೆಯನ ಬರಂಗೆ ಬರೋರು. ಅದೇನಾಗ್ಬಿಟ್ಟಿರುತ್ತೆ, ಜಂಬಯ್ಯ ಸ್ವಲ್ಪ ಫೋನ್ ರಿಸೀವ್ ಮಾಡೋದು ಕಮ್ಮಿ. ಈ ವಧುವರರಿಗೆ ತಕ್ಷಣ ಏನೋ ಮಾಹಿತಿ ಅಲ್ಪ ಸ್ವಲ್ಪ ಕೊಟ್ಟಿರುತ್ತೆ, ಪೂರ್ಣ ಪ್ರಮಾಣದಲ್ಲಿ ಮಾಹಿತಿ ಬೇಕು ಅಂತ ಅವರಿಗೆ ಅವಸರ ಇರುತ್ತೆ. ಆ ಸಂದರ್ಭದಲ್ಲಿ ಜಂಬೈ ಸಿಗಂಗಿಲ್ಲ. ಏನ್ರಿ ಭಾನುವಾರ ದಿವಸ ಜಂಬೈ ಬರ್ತೀವಂತ 10 ಗಂಟೆ ಬರೋಕ್ಕೆ ಹೇಳಿದ್ರೆ 3 ಗಂಟೆ ಆದರೂ ಬಂದಿಲ್ಲ ಇನ್ನು. ಇವ್ರು ಜಂಬೈನವರು ಬಡವರಿಗೂ ಮಧ್ಯಮ ವರ್ಗದವರಿಗೂ ಶ್ರೀಮಂತರಿಗೂ ಎಲ್ಲರಿಗೂ ವಧುವರರನ್ನು ಹುಡುಕೊಡೋ ಕೆಲಸ ಜಂಬಯ್ಯ ಮಾಡ್ತಾರೆ. ಜೋರಾಗಿ ಚಪ್ಪಾಳೆ ಅಂತ ಹೇಳಿ ನಾನು ಹಿತೋಪದೇಶವನ್ನು ನಿಮಗೆ ಮಾಡಬಹುದು. ಆದರೆ ವಧುವರರನ್ನು ಒಂದೆಡೆ ಸೇರಿಸಿ ನಿಮ್ಮ ಅಭಿರುಚಿ ಆಸಕ್ತಿಗಳಿಗೆ ಅವರು ದೇವನೂರು ಮಹಾದೇವ್ ಕೇಳಿದಿರ, ಪ್ರಸಿದ್ಧ ದೇವನೂರು ಮಹಾದೇವ್ ಅಂತ ಒಬ್ಬ ದೊಡ್ಡ ಕವಿ. ಇವತ್ತು ಅವ್ರ ನಡೆನುಡಿಗಳಿಂದ ಅವ್ರ ಬದುಕಿನ ವಿಧಾನಗಳಿಂದ ನಾವು ಅವ್ರನ್ನ ಮೆಚ್ತೀವಿ. ಅಂತ ದೇವನೂರು ಮಹಾದೇವು ಎದೆಗೆ ಬಿದ್ದ ಅಕ್ಷರ ಅಂತ ಒಂದು ಪುಸ್ತಕ ಬರೆದಾರೆ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಇಂದೆಲ್ಲ ನಾಳೆ ಫಲ ಕೊಡುವುದು ಅಂತ ಒಂದು ಪುಸ್ತಕ. ಒಬ್ಬ ಸ್ವಾಮೀಜಿಯವರು ಆ ಪುಸ್ತಕಕ್ಕೆ ಬರೆದಿದ್ದಕ್ಕೆ ಗೌರವ ಸನ್ಮಾನ ಮಾಡಬೇಕು ಅಂತ ಕರೆದ್ರೆ ದೇವನೂರು ಮಹಾದೇವ್ ಏನು ಮಾಡಿದ್ರು ಅಂತಂದರೆ, ಎಲ್ಲ ಸಮಾರಂಭದಲ್ಲಿ ಸನ್ಮಾನ ಮಾಡಬೇಕಾದ್ರೆ
ಅವರಿಗೆ ಶಾಲಾ ಹಾರು ತುರಾಯಿ ಪೇಟ ಎಲ್ಲ ತಂದು ಸನ್ಮಾನ ಮಾಡಕ್ಕೆ ಹೋದರೆ ಪುಸ್ತಕ ಇಟ್ಬಿಟ್ಟು ಚೇರ್ ಮೇಲೆ ಅವ್ರ ಮುಂದೆ ಒಂದು ಚೇರಾಗಿ ಸನ್ಮಾನ ಮಾಡ್ತಾರಲ್ಲ, ಅವ ಸನ್ಮಾನ ಮಾಡಿಸ್ಕೊಳ್ಳಿಲ್ಲ. ಅವ್ರ ಪುಸ್ತಕ ಇಟ್ಟು ನನಗಲ್ಲ ಆ ಪುಸ್ತಕಕ್ಕೆ ಸನ್ಮಾಡಿ ಅಂತೇಳಿ ಅದಕ್ಕೆ ಶಾಲು ಹಾರ ಪೇಟ ಹಾಕಿಸ್ತಾರೆ. ಆ ಸ್ವಾಮಿ ಕೊಟ್ಟಂಥ ಗೌರವಧನವನ್ನು ಸ್ವೀಕರಿಸಿ ಅವರು ಎಷ್ಟು ಗೌರವಧನ ಕೊಟ್ಟಿದ್ರೋ ಅಷ್ಟಕ್ಕೆ ಅಷ್ಟು ಪುಸ್ತಕ ಕೊಟ್ಟು ಹೋಗುವಂಥ ಮಹಾನುಭಾವ. ಅಂಥ ಮಕ್ಕಳ ಮದುವೆನೂ ಮಾಡಿಸ್ತು ನಮ್ಮ ಚೆಂಬಯ್ಯ. ಅಷ್ಟೇ ಏಕೆ 1995-96ರಲ್ಲಿ ಶರಬೇಂದ್ರಯ್ಯ ಅಂತ ಹೇಳ್ಬಿಟ್ಟು ದೊಡ್ಡ ಸಾಹಿತಿ ಚಿತ್ರದುರ್ಗದಲ್ಲಿ, ಆಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಕನ್ನಡದಲ್ಲಿ MA ತಗೊಂಡು ಪದವಿಯನ್ನು ತೆಗೆದುಕೊಂಡು ಚಿಕ್ಕ ವಯಸ್ಸಿನಲ್ಲಿ KS ಅಧಿಕಾರಿ ಆಗಿ ಉದ್ಯೋಗಕ್ಕೂ ನಾವು ಹೋಗಿನ ಮುಂಚೆ ಸಾವನ್ನಪ್ಪಿದ್ರು. ಅಂಥ ಶರಬೇಂದ್ರಯ್ಯನ ಮದುವೆ ಮಾಡಿಸಿದ್ದು ಜಂಬಯ್ಯ. ಸುಮಾರು 16 ವಿಧವಾ ವಿವಾಹವನ್ನು, ಅಂತರ್ಜಾತಿ ವಿವಾಹವನ್ನು ಆತ ಮಾಡಿಸಿದರು. ಆತನ ಬಗ್ಗೆ ವಿಶೇಷವಾದಂಥ ನಮ್ಗೆ ಹೆಮ್ಮೆ ಇದೆ. ಇವತ್ತು ನೀವು ಅನೇಕ ಜಿಲ್ಲೆಗಳಿಂದ ಬಂದಿದ್ದೀರ, ದೂರದಿಂದ ಬಂದಿದ್ದೀರ, ಸೊಲ್ಲಾಪುರದಿಂದ ಬಂದಿದ್ದಾರೆ, ಯಾರೋ ಮಹಾರಾಷ್ಟ್ರದಿಂದ ಭಾಳಷ್ಟು ಜನ ಬಂದಿದ್ದೀರ. ನಿಮಗೆಲ್ಲರಿಗೆ ಆದಂಥ ನಿಮ್ಮ ಭಾಳ ಸಂಗಾತಿಗಳನ್ನು ಆಯ್ಕೆ ಮಾಡಿಕೊಂಥ ಸ್ವತಂತ್ರ ನಿಮಗೆಲ್ಲಿರುತ್ತೆ. ನೀವೆಲ್ಲರೂ ಕೂಡ ಅವ್ನಿಗೆ ಎಷ್ಟು ಪಗಾರ ಬರುತ್ತೆ, ಅವ್ನಿಗೆ ಎಷ್ಟು ಜಮೀನು ಐತೆ, ಅವ್ರ ಮನೆ ಹೆಂಗಿದ್ದಾರೆ, ಅವ್ರ ಮಂತನ ಹೆಂಗಿದೆ, ಅದನ್ನೆಲ್ಲ ನೀವು ನೋಡ್ತೀರ. ನಾವು ಬೇಡ ಅಂದ್ರೆ ಫಸ್ಟ್ ಅವ್ನ ಆರೋಗ್ಯ, ಯಾವುದೇ ದುಷ್ಟಟೈತೋ ಇದ್ಲೋ ಎಲ್ಲನೂ ಸರಿ ಮಾಡಿ ನೀವು ತೊಗೊಳೋದು ಭಾರಿ ಕಠಿಣ ಇದೆ. ಸ್ವಲ್ಪ ನೀವು ಅಡ್ಜಸ್ಟ್ ಮಾಡಿಕೊಂಡು ಯಾರನ್ನ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಕುಟುಂಬ ಚೆನ್ನಾಗಿ ಬೆಳೆಯುತ್ತೆ.